ಟ್ಯಾಕ್ಸ್ ಕಟ್ಟಿರಲ್ಲ, ಇದು ಯಾಕೆ ಕ್ಲೀನ್ ಮಾಡೋದಿಲ್ಲ? ಬೆಳಗ್ಗೆ ಶಾಲೆಗೆ ಹೋಗಕ್ಕಾಗಲ್ಲ ಮಕ್ಕಳು. ಮಾರ್ಕೆಟ್ ಯಾಕೆ ಕ್ಲೀನ್ ಮಾಡಲ್ಲ ಹೇಳಿ? ಮಾರ್ಕೆಟ್ ಕ್ಲೀನ್ ಮಾಡಲ್ಲ, ರೋಡ್ ಉದ್ದಕ್ಕೂ ಕ್ಲೀನ್ ಮಾಡಲ್ಲ. ಸ್ಕೂಲ್ಗೆ ಹೋಗಕ್ಕಲ್ಲ ಸರ್, ಬೆಳಗ್ಗೆ ಹೊತ್ತು ಮಕ್ಕಳು 2 ಅವರ್ 3 ಅವರ್ ಟ್ರಾಫಿಕ್ ಆಗ್ತದೆ, ಈ ರೋಡ್ ಜಾಮ್. ನಾವು ಅದನ್ನೇ ಮನವಿ ಮಾಡ್ತಾ ಇರೋದು. ನಿಯೋಜನೆ ಮಾಡಲ್ಲ ಸರ್ ಅವರು. ದಟ್ ಇಸ್ ವಾಟ್ ನಾನು ಅದನ್ನೇ ಈಗ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ಇದು ಪಂಚಾಯತಿಯವ್ರಿಗೂ ಮನವಿ ಮಾಡ್ತೀನಿ. ನಮ್ಮ ಮಾರ್ಕೆಟ್ ಏನಿದೆ ಶುಚಿ ಕ್ಲೀನಾಗಿರಬೇಕು, CC ಕ್ಯಾಮ್ರಾಗಳು ಹಾಕಬೇಕು. ಇಲ್ಲಿ ಗಲಾಟೆ ಆಗ್ತದೆ, ಇನ್ನೊಂದು ಕ್ರೈಮ್ ಆಗ್ತದೆ, ಯಾರೋ ದುಡ್ಡು ಕಿತ್ಕೊಂಡು ಹೋಗ್ತಾರೆ. ನಮ್ಮ ಮೊನ್ನೆ ಹೋದ ವಾರದಲ್ಲಿ ಒಂದು ಕಳ್ತನ ಆಯ್ತದೆ, ನಾಟಕ ಮಾಡಿ ಹಗ್ಗ ಕಟ್ಕೊಂಡು ಅವನೇ ಹಗ್ಗ ಕಟ್ಕೊಂಡು 30,000 ದುಡ್ಡು ಕಿತ್ಕೊಂಡು ಹೋಗೋರೆ ಅಂತ ನಾಟಕ ಮಾಡಿ ಅದು ನಮ್ಮಲ್ಲಿ ಇದಾಗಿದೆ. ಸೊ ನಾವು ಪರಿಶೀಲನೆ ಮಾಡಬೇಕು. ಇಲ್ಲೊಂದು ಎದುರುಗಡೆನೇ ಒಂದು ಮರ್ಡರ್ ಆಗುತ್ತೆ, ಮಾರ್ಕೆಟ್ ಎದುರುಗಡೆ ಲಾರಿ ಬರುತ್ತೆ, ಒಂದು ಹೆಣ್ಮಗಳು ಬಂದು ಕರ್ಕೊಂಡು ಹೋಗ್ತಾಳೆ, ಮರ್ಡರ್ ಮಾಡ್ತಾರೆ ಪಕ್ಕದಲ್ಲಿ ಕರ್ಕೊಂಡೋಗಿ. ಇದೆಲ್ಲ CC ಕ್ಯಾಮ್ರಾ ಫುಟೇಜ್ಗಳಿಲ್ಲ ನಮ್ಮ ಹತ್ರ. ನಾನು ಅದಕ್ಕೆ ನಾನು ಮನವಿ ಮಾಡ್ತೀನಿ. ಕನ್ಸರ್ನ್ APMC ಅಧಿಕಾರಿಗಳಿಗೆ ನಾನು ಲೆಟರು ಬರೆದಿದ್ದೀನಿ. ಕನ್ಸರ್ನ್ ಅವ್ರಿಗೆ ದೊರೆಸ್ವಾಮಿ ಅವ್ರಿಗೆ ಬರ್ಲಿಕ್ಕೆ ಹೇಳ್ತಾ ಇದ್ದೀನಿ. ನಾವು ಮನವಿ ಮಾಡ್ತೀನಿ, ನೀವು ಮುಷ್ಕರನ್ನ ಕೈ ಬಿಡಿ, ಅದು ಏನಿದೆ ಅವರು ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ಅಧ್ಯಕ್ಷರಿಗೆ ಮತ್ತು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಕನ್ಸರ್ನ್ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾವು ರೈತರಿಗೆ ನಾವು ತೊಂದರೆ ಇಲ್ಲ ಸರ್. ನಮ್ಮದು ಟ್ರಾಫಿಕ್ ಒಂದು ವಾರ್ಡನ್ ಇರಲ್ಲ, ಬೆಳಿಗ್ಗೆ ರೈತರುಗಳು ಬಂದು ಒದ್ದಾಡ್ತಾ ಇರ್ತಾರೆ. ರೈತರುಗಳು ಏನು ಕೇಳ್ತಾರೆ ಪಾಪ, ಅವರು ನಾವು ರೈತರ ಮಕ್ಕಳೇನೇ ಅಲ್ವಾ, ಬಂದು ಇದನ್ನು ಮಾಡಲಿಲ್ಲ. ಒಂದು ದಿವಸ ಅಧಿಕಾರಿ ಬಂದು ನಮ್ಮಲ್ಲಿ ಪೊಲೀಸಲ್ಲಾಗಲಿ ನಮ್ಮಲ್ಲಿ ಯಾರೂ ಏನೂ ಕೇಳಿಲ್ಲ. ಇವತ್ತೇ ಅವ್ರ ಮುಖ ತೋರಿಸ್ತಾ ಇರೋದು, ಇವತ್ತೇ ಮುಖ ತೋರಿಸ್ತಾ ಇರೋದು. ಹುಸ್ಕೂರು ರೋಡ್ ಪೂರ್ತಿ ಗಲೀಜಿದೆ. ನಾನು ಪ್ರತಿ ಸರಿ ನಾನು ಮನವಿ ಮಾಡ್ತೀನಿ, ಏನು ಮಾಡ್ತಾರೆ, ಕಸ ತಗೊಂಡೋಗಿ ರೋಡ್ ಉದ್ದಕ್ಕೆ 2 ಕಡೆ ಹಾಕ್ತಾರೆ. ಇದು ಡ್ರೈನ್ ಆಗಿದೆ. ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದ್ಮೇಲೆ ಪಂಚಾಯತಿ PDO ಅಧಿಕಾರಿಗಳು ಕನ್ಸರ್ನ್ ಲೋಕಾಯುಕ್ತದವ್ರಿಗೆ ಅಫಿಡವಿಟ್ ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ನಾವು ಅದಕ್ಕೆ ಕೋಆಪರೇಟ್ ಮಾಡ್ತಾ ಇದ್ದೀವಿ.